ಹಿಂಗಂದ್ರು. ಅಲ್ಲ ಇದಕ್ಕೆ ಪರಿಹಾರ ಏನು ಇಲ್ವಾ? ಏನಿಲ್ಲ, ಹೋಯ್ತಾ ಹೋಯ್ತಾ ವಾಸಿ ಆಯ್ತದಂತೆ. ಚೂರು ಅಡ್ಜಸ್ಟ್ ಮಾಡ್ಕೋಬೇಕಂತೆ. ಚೂರ್ ಅಡ್ಜಸ್ಟ್ ಅಂದ್ರೆ ಹೆಂಗೆ? ಅಪ್ಪ ಅಪ್ಪ ಮದುವೆ ಗಂಡು ಜಾಸ್ತಿ ಕುಣಿ ಬಿಡಲ್ಲ, ಹೆಂಗ್ಸು ಕಂಬ ಹಿಡ್ಕೊಂಡು ನಿಂತತೆ. ನಿನ್ ಕಾಲು ಹಿಡ್ಕೊತೀನಿ ಕಣೋ ತಾಯಿ. ಇನ್ ಬಡಿಬೇಡ, ಆಗಲ್ಲ ಕಣ. ಅಪ್ಪ ನೀನ್ ಮದುವೆ ಆಗ್ತಿಲ್ಲಪ್ಪ, ಬಾ ಮತ್ತೆ ಕೈ ಹಿಡಿಲ್ಲ. ಬೇಡ ಬೇಡ ಅಣ್ಣ, ನನ್ ಕಾಲು ಹಿಡ್ಕೊಂಡೆ ಅವಂದು. ನಿನ್ ಕಾಲು ಹಿಡ್ಕೊಂಡು ಕೇಳ್ಕತೀನಿ. ಇನ್ ಬಡಿ ಕಂಡ್ರು. ಬಡಿ ಅಮ್ಮ. ನಿಂದು ಹಿಡಿತೀನಪ್ಪ, ನಿಂದು ಹಿಡಿತೀನಿ ಅಣ್ಣ. ಇನ್ನು ಸತ್ರು ಪಡೆಯಲ್ಲ ಅಣ್ಣ. ನೋಡಿಲಿ ಅಪ್ಪ, ಗುದ್ಗಳಪ್ಪ, ಮದುವೆ ಮಾಡ್ಬೇಕು ನಾನು. ಓಂ ರಚಿತಾಯ ನಮ, ಗೃಹಾಯ ನಮ, ಓಂ ನಿರಂಜನಾಯ ನಮ. ಇವಾಗ ಕಾರ್ಯಕ್ರಮ ಅಂದ್ರೆ ಹಾರ ಬದಲಾಯಿಸ್ಕೋಬೇಕು ಇವಾಗ. ನೋಡು, ಹಾರ ಕೊಡಮ್ಮ ಪೇರೆಂಟ್ಸ್, ಹಾರ ಕೊಡಿ. ತಗೊಳ್ಳಿ ಅಲ್ಲಿ ಅಂದ್ರೆ ನೀನ ತಗೊಳಮ್ಮ ಪೇರೆಂಟ್ಸ್. ಫಸ್ಟ್ ನೀನು ಅವನ್ಗೆ ಹಾಕು, ಆಮೇಲೆ ಇವ್ನು ನಿನ್ಗೆ ಹಾಕ್ತೇನೆ. ಏನ್ ಹಾಕ್ಬೇಕು ಅಂತ ಹೇಳ. ಹಾರ ಹಾಕಣ. ಹಾ, ಈ ಕಡೆ ಬಾರಿ. ಪಕ್ಕ ನೀನು ಎಡ ಮುಂದೆ ಕುಣಿಯವನೇ ನೀನು. ಹಾರ ಇಲ್ಲೈತು, ಇದು ಹಾರ. ಹಾರನೇ ಹೆಂಗ್ ಮಾಡವನೆ ಅಂದ್ರೆ ಎಲ್ಲ ಫ್ಯೂಚರ್ ಬಹಳ ಕಷ್ಟ ಇದೆ. ತಗೋ, ಇದನ್ನೇ ಹಾಕು. ಏನ್ ಮಾಡ್ತೀಯ? ಹಾರ ಎಲ್ಲೈತೋ, ಬರೀ ದಾರ ಉಳಿದಿದೆ. ಅದನ್ನೇ ಹಾಕಪ್ಪ. ಖುಷಿ ಆಯ್ತೇನಮ್ಮ? ಖುಷಿ ಆಯ್ತು. ಸಾಫ್ಟ್ವೇರ್ ಸುಮ್ಮನೆ ನಿಮ್ ಕಾಲು ಹಿಡ್ಕೊತೀನಿ ಕೊಡ್ರ. ಹಲೋ, ಹೊಡಿತಾನವ ಬಂದು ನಿನಗೆ. ತುಮ್ ಕೂತ್ಕೊಳ್ಳಿ ಬಾಸ್. ಹೊಡೆಯಲ್ಲ. ಓಕೆ ಓಕೆ, ಕ್ಲಿಯರ್ ಕ್ಲಿಯರ್. ಹೊಡೆದ್ರೆ ಮೆಟ್ಗೆ ತಗೊಂಡು ನೋಡ್ಬಿಟ್ಟೆ ನೀನೊಂದ್ಸರಿ. ಹೊಡೆಯಲ್ಲ, ಹೊಡಿಬೇಡ ಕಣ. ಓಕೆ ಓಕೆ ಓಕೆ, ಮದುವೆ ಆಗ್ತಿಲ್ಲಪ್ಪ. ಆಯ್ತು, ನಾವು ಹಾರ ಹಾಕ್ಸಿದ್ದೀನಿ. ಮಾವನ್ ಏನದ ಆಶೀರ್ವಾದ ತಗ ಮಾವನ್ ಕಡೆಯಿಂದ. ಕಪ್ರ ಬಾರಲ್ಲ ಮುಂದೆ ಬಾಬಾ. ತಗೋ ಅಣ್ಣ. ಈ ಒಡೆಯನೇ ಬೇಡ ಬಾಬಾ ಪಾದಕ್ಕೆ. ಹೊಡಿಬಾರ್ದು ಕಣಪ್ಪ, ಯಾರು ಹೊಡಿಬೇಡ್ರು. ಮಾವ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡು. ಮದುವೆ ಆಗ್ತಿಲ್ಲಪ್ಪ, ಹೇಳಿ ನೀನು. ಮದುವೆ ಆಗ್ತೀಯ ತಾನೆ? ಹಾಕ್ತೀನಿ. ಮತ್ ಕುತ್ಕ ಬಂದು ಅಮ್ಮನ ಕಾಲಿಗೆ ಯಾರು ಬಿಡ್ತಾನ. ಸರಿ. ಎಲ್ಲಿ ಅಮ್ಮ, ನೀನು ಬಾರಮ್ಮ. ನಿಮ್ಮಮ್ಮ ನೋಡು ಎಷ್ಟು ಬೇಜಾರು ಮಾಡ್ಕೊತಾವಳೆ. ಆಶೀರ್ವಾದ ತಗ. ಅಮ್ಮ ಬಾಮ್ಮ, ಏನು ಮಾಡಲ್ಲ ಬಾ. ಬಾ ಬಾ. ನಮ್ ತಾಯಿ ಕಂಡ್ರು ಸುಮ್ಮನೆ ಇರಲ್ಲ. ಆಯ್ತಾಯ್ತು. ಸಾಫ್ಟ್ವೇರ್ ಬಡಿ ಬೇಡ. ಏನ್ ಮಾಡಿದೀರು? ನನಗೆ ಈಗ ಗೊತ್ತಾಯ್ತು ನೀನು ಎಣದ ಮುಂದೆ ಕುಣಿಯವ ನೀನು. ಅಲ್ಲಿ ನೋಡು ಸರ್ ಮೇಡಮ್ ಎಷ್ಟು ಬೇಜಾರು ಮಾಡ್ಕೊಂಡವ್ರೆ. ಅವ್ರ ಆಶೀರ್ವಾದನ ತಗೋ ಹೋಗು. ಪರವಾಗಿಲ್ಲ, ಆಶೀರ್ವಾದ ಕೊಡಿ ಮೇಡಮ್. ನಾ ಏನು ಬಡಿಯಲ್ಲ, ನಾ ಬಡಿಯಲ್ಲ ಕೊಡಿ. ಸುಮ್ಮನೆ ಬಿದ್ರೆ ಮಂಡೆ ಹೊಡೆದಾಯ್ತು. ಸುಮ್ಮನೆ ಇರಲ್ಲ. ನಿಧಾನ ಕೊಡಿ, ಮೊದಲ ಲಿವರ್ ಹಾಳಾಗಿದೆ. ಗುರು ಸರ್, ಬಾಬಾ ಆಯ್ತು ತಗೊಂಡ. ಅಲ್ಲಿ ನಿರಂಜನ್ ನೋಡಿ ಎಷ್ಟು ಬೇಡ ಕಣಪ್ಪ. ಹೋಗ್ಬರ್ತೀಯ ಅಲ್ಲಿ ಬಂದು ಕಾಲ್ ಮಧ್ಯೆ ಕೈ ಎತ್ತು ಬಿಡ್ಲಿ ಅವನು. ಅಲ್ಲಿಂದ ಆಶೀರ್ವಾದ. ಇವಾಗ ಏನ್ ತಾಳಿ ಕಟ್ತೀಯ ಇಲ್ಲಪ್ಪ? ನಿಧಾನ ಮಗನೇ. ಸರಿ 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 ಓಕೆ. ಓಂ ರಚಿತಾಯ ನಮ, ಗೃಹಾಯ ನಮ, ಓಂ ನಿರಂಜನಾಯ ನಮ. ಗಟ್ಟಿ ಬೇಡ, ಗಟ್ಟಿ ಬೇಡ.
ಬಡಿಬಾರ್ದು. ಅಣ್ಣ ಹಾ ಕಟ್ಟಿಸ್ಲಪ್ಪ ಕಟ್ತೀಯ ಇವಾಗ ಸರಿ. ಓ ಮಾಂಗಲ್ಯಂ ತಂತು ನಾನೇನಾ ಮಮ ಜೀವನ ಏತುನ ಕಟ್ಟು ತಾಳಿ ಯಾಕೆ ಬಡಿದ್ಯಾ ಅಣ್ಣ ಬಡಿಬೇಡ ಅಂದವನೇ. ಗಟ್ಟಿ ಮೇಳ ಕಣ ಇದು ಬಡಿರಾ ಬಡಿಬೇಡ ಅಂತ ಹೇಳಿಲ್ಲ ಅವ್ನು ಮೆಟ್ ತಂದವನೇ. ಗಟ್ಟಿ ಮೇಳದಲ್ಲಿ ಹೊಡಿದ ಇನ್ಯಾವ ಬಡಿತಿರ್ಲ ಹೊಡಿಯಪ್ಪ ನಂಗೆ ನಿಲ್ಸಪ್ಪ. ಆಶೀರ್ವಾದ ಮಾಡಿ ಅಂದ್ರೆ ಎದ್ದೇಳಿ. ಅಯ್ಯೋ ಇದಕ್ಕೆ ಅಪ್ಪ ತಾಳಿ ನನ್ಗೆ ಯಾಕಪ್ಪ ಕಡ್ದೆ ಅವ್ನು ಬರ್ತಾ ಈಗ ಏನ್ ಮಾಡೋ ಪುರೋಹಿತ್ರೆ? ಅಪ್ಪ ನಾನು ಯಾರಿಗೆ ಕಟ್ಟಂತೆ ನೀನು ಯಾರಿಗೆ ಕಟ್ಟಿದ್ದಿ ಏನ್ ಮಾಡಿದ್ಯಾ ಗೊತ್ತೇನಪ್ಪ ನೀನು ಕಟ್ಟು ಅವಳಿಗೆ ಕಟ್ಟು ಹಾಕ್ಸತ್ತ ಹಾಕ್ರಪ್ಪ. ಈ ಆಶೀರ್ವಾದ ಮಾಡ್ರಪ್ಪ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಏತುನ. ಅಂತೂ ಇಂತೂ ಅಪ್ಪ. ಆಯ್ತು. ಮದುವೆ ಮುಗ್ದಿದೆ, ಇದೆಲ್ಲ ತಗೊಂಡು ಹೋಗ್ರು. ಶ್ಯಾಮೇಂದ್ರೆ ಮುಂದ್ ತಗೊಂಡವ್ರ ಇದನ್ನ. ಸರ್ ನಮಸ್ಕಾರ ಸರ್. ನಮಸ್ಕಾರ ಕಣ. ಸಾಫ್ಟ್ವೇರ್ ಹಲೋ ಪೇಮೆಂಟ್ ಕೊಡಪ್ಪ ಹೋಗ್ಬೇಕು. ಮದುವೆ ಮುಗಿದ ಮೇಲೆ ಯಾವನ್ ಪೇಮೆಂಟ್ ಕೊಡ್ತಾನ? ಆಗಲ್ಲ. ಏನ್ ಮಾತಾಡ್ತಾ ಇದ್ಯಾ? ಏನ ನಿಂದು? ಅಣ್ಣ ಬಂದ ಅಣ್ಣ. ಇನ್ನೊಂದ್ ಸ್ವಲ್ಪ ಮರಳಾಕಿದ್ರು ಹಂಗೆ ಹೋಗ್ತಾ ಇದೆ ಹಳ್ಳ. ಇನ್ನೊಂದು ಮೂರ್ತಿನ ಖಾಲಿ ಆಗೋಯ್ತು. ಏರ್ ಬ್ಲಾಕ್ ಆಯ್ತಲ್ಲ ಟ್ಯಾಪ್ ಹಳ್ಳ ಕುಳ್ಕೊಂಡ್ಬಿಡ್ತು. ನಾನೊಂದ್ ಕತೆ ಹೇಳ್ತೀನಿ. ಈ ಕಡೆ ಸುಸ್ಮಿತಾ ಸುಸ್ಸು, ಈ ಕಡೆ ಜಗ್ಗಪ್ಪ, ಇಬ್ರು ಲವ್ ಮಾಡ್ತಿರ್ತಾರೆ. ಒಂದಿನ ಇದ್ದಕ್ಕಿದ್ದಕ್ಕೆ ಜಗಳ ಶುರು ಆಗ್ಬಿಡುತ್ತೆ. ವಾದ ಅವಳು ಸೋಲಕ್ ತಯಾರಿಲ್ಲ, ಇವನು ಸೋಲಕ್ ತಯಾರಿಲ್ಲ. ಇಬ್ರಿಗೂ ಮಾರಾಮಾರಿ ಜಗಳ ಆಗುತ್ತೆ. ಆಮೇಲೆ ಅವಾಗ ಸುಸ್ಮಿತಾ ಕೋಪದಿಂದ ವಿಷ ಕುಡಿದು ಬಿಡ್ತಾಳೆ. ಸುಸ್ಸು ಸಾರಿ ಸುಮ್ಮನೆ ಸುಸ್ಸು ಸಾರಿ ಸುಮ್ಮನೆ ಸುಸ್ಸು ಸಾಯ್ಲಿ ಸಾಯ್ಲಿ. ನನ್ನ ಹತ್ರ ಒಂದು ಹಾಲಿವುಡ್ ಕಥೆ ಇದೆ. ಹಾಲಿವುಡ್ ಹತ್ರ ಬೇಡ ಟಾಲಿವುಡ್ ಹೇಳ್ತೀನಿ. ಹೇಳ. ಇದು ಹೀರೋಯಿನ್, ಇದು ಹೀರೋ. ಅವ್ರಿಬ್ರಿಗೂ ಜಗಳ ಆಗ್ಬಿಟ್ಟಿದೆ. ಮಧ್ಯದಲ್ಲಿ ಅವ್ರ ಅಪ್ಪ ಬಂದ, ಇವಳು ಮಾತಾಡಿಸ್ತಾ. ಇವಳು ಸರಿಯಾಗಿ ಮಾತಾಡ್ಸಿಲ್ಲ. ಇಲ್ಲಿ ಸರಿಯಾಗಿ ಮಾತಾಡ್ಸಿಲ್ವಾ? ಸರಿಯಾಗಿ ಮಾತಾಡಿಸ್ತಾ. ಹೀರೋನು ಸರಿಯಾಗಿ ಮಾತಾಡಿಸ್ತಾ. ಅವ್ರಪ್ಪ ಇನ್ನೇನು ಒಂದ್ ಮಾಡ್ಬೇಕು ಒಂದಾಗದೆ ಬೇಡ. ಅವರು ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು? ಒಂದಾಗ ಬಿಡಲ್ಲ. ಬೇಡ. ಇನ್ನೊಂದ್ ಕತೆ ಇದೆ ಅಣ್ಣ. ಇದು ಸುಬ್ಬಲಕ್ಷ್ಮಿ, ಇದು ವರಲಕ್ಷ್ಮಿ. ಮಜಾ ಬರ್ತ ಸೆಟ್ಟಲ್ಲಿ ಮಾರಾಮಾರಿ ಜಗಳ ಆಗ್ಬಿಟ್ಟೈತೆ. ನಾಯಿಗಳ ತರ ಕಿತ್ತಾಡ್ತಾರ. ಜೊತೆಲಿ ನಾನ್ ಬಂದೆ ನೋಡು. ಅವ್ರಿಬ್ರು ಮಧ್ಯೆ ಬಂದ ತಕ್ಷಣ ಇವಳ ಹತ್ರನೂ ಮಾತಾಡ್ದೆ. ಅಯ್ಯಯ್ಯೋ ಮಾತಾಡಕ್ಕಿನ್ನ ಮುಂಚೆ ಇನ್ನೇನು ಅವ್ರಿಬ್ರು ಬಂದ ಅವ್ರೊಂದಾಗದೆ ಬೇಡ. ಅವ್ರಿಬ್ರೇನ್ ಜಗಳ ಮಾಡಕ್ ಬಂದಿದಾರ ಆಕ್ಟಿಂಗ್ ಮಾಡಕ್ ಬಂದಿದಾರ? ಬಸ ಮನೆ ಒಂದ್ 3,000 ದುಡ್ಡು ಕೊಟ್ಟಿದ್ನಲ್ಲ, ದುಡ್ಡು ಕೊಡ. ಅದು ಇವನ್ ಕೈ ಕೊಟ್ಟಿದ್ದ ಕೊಡ. ನನ್ ಕೇಳಲ್ಲ ಕೊಟ್ಟ ಕೊಡಲ್ಲ. ದುಡ್ಡು ಕೊಡ. ನಾನು ಚೆನ್ನಾಗಿ ಕೊಟ್ಟಿಲ್ಲ. ದುಡ್ಡು ಕೊಡ. ಇಬ್ಬರ ಕಚಡ್ಕ ಸಾಯ್ರಿ ನನ್ನ ಮಕ್ಕ. ನಾಯಿ ನನ್ನ ಮಕ್ಕಳು ಕುಡಿಯಲ್ಲ ಅಂತ ಅನ್ಬಿಟ್ಟು ಎಮ್ಮೆ ಕಲ್ಗೋಚ್ ಕುಡ್ದಂಗ್ ನಾ ಎಮ್ಮೆ ಬಿದ್ದವ್ರು ನೋಡಿ ಮೇಡಮ್ ಇಲ್ಲಿ. ಎಲ್ಲ ಖಾಲಿ ಮಾಡ್ಬಿಟ್ಟಲ್ಲ. ಒತ್ತಾಕ್ಬಿಡ್ತೀನಿ, ಸುಮ್ಮ ಮಲ್ಕೊಂಡ್ರೆ ಸರಿ. ನೀನೇ ನೋಡಿ, ನಾನೇ ಮಲಗ್ತೀನಿ. ಅವನ ಮಲ್ಗೋದ್ ನಾನು ಮಲಗ್ತೀನಿ.
ಒಂದು ತೊಟ್ಟು ಉಳಿಸಿಲ್ವಲ್ಲ ನಾಯನ ಮಕ್ಕಳ. ನಿಮ್ ಸವಾಸನೆ ಬೇಡ, ಒಂಟಿಯಾಗಿ ದೂರ ಮಲ್ಕತೀನಿ ಹೋಗ. ಮೇಡಮ್, ಈ ಬೆಂಗಳೂರಲ್ಲಿ ಬಾಡಿಗೆ ಮನೆ ಸಿಗೋದಂತೂ ತುಂಬಾ ಕಷ್ಟ. ಅದ್ರಲ್ಲೂ ನಮ್ಮಂತ ಹೆಣ್ಮಕ್ಳಿಗೆ ಹೇಗೋ ಬಾಡಿಗೆ ಮನೆ ಕೊಟ್ಬಿಡ್ತಾರೆ. ಈ ಹುಡುಗರಿಗೆ ಬಾಡಿಗೆ ಮನೆ ಸಿಗಲ್ಲ ಮೇಡಮ್. ಏನಕ್ಕಂತ ಹೇಳಿದ್ರೆ ಸಿಕ್ಕಲ್ಲಿ ಮೊಳೆ ಹೊಡಿತಾರೆ, ರೂಮಲ್ಲೆಲ್ಲ ಹಾಳಾಗಿಟ್ಕೊಂಡ್ಬಿಟ್ಟಿರ್ತಾರೆ, ಅಧ್ವಾನ ಮಾಡಿರ್ತಾರೆ ಮೇಡಮ್. ನಾ ಹೆಣ್ಮಕ್ಳು ತುಂಬಾ ಕ್ಲೀನ್ ಅಲ್ವಾ? ನಂಗೊಂದು ಒಳ್ಳೆ ಬಾಡಿಗೆ ಮನೆ ಸಿಕ್ಕಿದೆ, ಅದನ್ನ ನಾನು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಅದನ್ನಂತೂ ಕಳ್ಕೊಬಾರ್ದಪ್ಪ. ಪಕ್ಕದ ಮನೆಗೆ ಯಾವ್ದೋ ಹುಡುಗಿ ಬಂದಿರಂಗಿದೆ. ಏ ಕಳ್ಳ, ಮೊದ್ಲು ಬಾಯಿ ಬರ್ತಿರೋ ಜ್ಯುವೆಲ್ಲರ್ಸ್ಕೊ. ಯಾಕಾಗೊಳ್ಳೆ ಹಸ್ದಿರೋ ನಾಯಿ ತರ ನನ್ನನ್ನೇ ನೋಡ್ತಾ ಇದೀಯಾ? ನಾನ್ ನಿನ್ ದಾರಿನೇ ಕಾಯ್ತಾ ಇದ್ದೀನಿ. ಅಯ್ಯೋ, ಈಗ್ಲೇ ಬರ್ತೀನಿ ಎಂದು ಅವಳು ಹೇಳಿದಾಗ ಅವನು ಅಲ್ಲಿಯೇ ನಿಂತು ಅವಳನ್ನು ನೋಡುವನು. ಓ, ಅವಳು ಅವನನ್ನು ನೋಡುವನು. ಓ, ನೋಡಿ 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 ಅವನು ಹತ್ತಿರ ಬಂದು, ನಾನು ನಿನ್ನನ್ನು ಪ್ರೀತಿಸುವೆ, ಇಂದು ನಾವು ಭೇಟಿಯಾಗೋಣ ಎನ್ನುವನು. ಸಚ್ ಎ ಬೋರಿಂಗ್ ಸ್ಟೋರಿ. ಅವನು ಬರೀ ಭೇಟಿ ಆಗೋಣ ಅಂತಂದ, ಇನ್ನು ನಾನು ಬೇಟೆನೇ ಆಡ್ಬಿಡ್ತೀನಿ. ನೀನಂದ್ರೆ ನನಗಿಷ್ಟ. ಇವತ್ತು ರಾತ್ರಿ ನಾವಿಬ್ಬರು ಭೇಟಿ ಮಾಡೋಣ. ಯಾರು ಕಲ್ಲಲ್ಲಿ ಹೊಡೆದಿದ್ದು? ಕಲ್ಲಲ್ಲಿ ಹೊಡೆದ್ರ ನೀವು? ನಾನ್ ಕಲ್ಲಲ್ಲಿ ಹೊಡಿಯಲ್ಲ. ನಾನು ನಿನ್ನನ್ನು ಪ್ರೀತಿಸುವೆ, ಇಂದು ರಾತ್ರಿ ಭೇಟಿ ಮಾಡೋಣ. ನಾನ್ಸೆನ್ಸ್ ಹುಡುಗರು, ಛೀ ಪೋಲಿಗಳ. ಪೈಲ್ವಾನ್, ಯಾರಿದು ಅಡಿಲ್ ಹೋಗದಿದ್ದು? ನೀನಂದ್ರೆ ನನಗೆ ತುಂಬಾ ಇಷ್ಟ. ಇವತ್ತು ರಾತ್ರಿ ಭೇಟಿ ಆಗೋಣ. ಈಗಲೇ ಹೋಗ್ಬಿಡ್ಲಾ? ಬೇಡ, ಇನ್ನೂ ಸ್ವಲ್ಪ ಲೇಟ್ ಆದ್ಮೇಲೆ ಹೋಗ್ತೀನಿ. ಕಲ್ಲಲ್ಲ ಪುಣ್ಯಕ್ಕೆ. ನೀನಂದ್ರೆ ನನಗಿಷ್ಟ, ಇಂದು ರಾತ್ರಿ ಭೇಟಿಯಾಗುವೆ. ಪಕ್ಕದ ಮನೇಲಿ ಹುಡುಗಿ ಬಂದ್ಬಿಟ್ಟವಳೆ. ನಾನು ಅಂದ್ರೆ ಸಾಯ್ತಾರ ಹುಡುಗಿಯರು. ಈಗಲೇ ಹೋಗೋಣ, ನನ್ನ ಮಕ್ಳು ಎಚ್ಚರಿಕೆ ಇರ್ತಾರೆ, ಆಮೇಲೆ ಹೋಗೋಣ. ಇನ್ನು ಮಲ್ಕೊಂಡವ್ರೆ, ಇದೇ ಸೈಮು ಕ್ಯಾಚಾಕೊಂಡ್ಬಿಡ್ಬೇಕು. ಕುಡ್ದು ಹೆಂಗ್ ಬಿದ್ದಾರ ನೋಡಿ. ಈಗ ನಾನು